ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಸಿಬಿಟಿ ಕನ್ನಡ ಟಿವಿ ವಿಶೇಷ ವರದಿ. ಶಿಥಿಲಗೊಂಡ ಕಟ್ಟಡ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಕೊಳ್ಳೇಗಾಲ ನಗರದ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವ ಪ್ರೀತಮ್ ವೈನ್ಸ್ ಕಟ್ಟಡ ಸೇರಿದಂತೆ ಹಲವು ಕಟ್ಟಡಗಳು ಶಿಥಿಲಗೊಂಡು ಬೀಳುವ ಹಂತದಲ್ಲಿದ್ದರೂ ಸಹ ಲೈಸೆನ್ಸ್ ರಿನಿವಲ್ ಮಾಡಿ ಅದೇ ಕಟ್ಟಡದಲ್ಲೇ ವ್ಯಾಪಾರ ನಡೆಸಲು ಅನುಮತಿ ನೀಡಿರುವ ಅಬಕಾರಿ ಇಲಾಖೆ ಹಾಗೂ ನಗರಸಭೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಜನರು ಆಕ್ರೋಶ ಸಾರ್ವಜನಿಕರಿಗೂ ಈ ಬಗ್ಗೆ 5% ಏಪ್ರಿಲ್ ಅಂತ್ಯದೊಳಗಡೆ ಕಟ್ಟಿದ್ದಲ್ಲಿ 5% ರಿಬೇಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಅದ್ರ ಪ್ರಕಾರ ಎಲ್ಲ ಸಾರ್ವಜನಿಕರು ನಗರಸಭೆಯೊಂದಿಗೆ ಸ್ಪಂದಿಸಿ ಪ್ರತಿಯೊಬ್ಬರು 70% ಜನ ದೊಡ್ಡ ದೊಡ್ಡ ಟ್ರೇಡರ್ಸು ಎಲ್ಲರೂ 5% ರಿಬೇಟ್ ಇರೋದ್ರಿಂದ ಕಟ್ಟಿದ್ದಾರೆ. ಅದನ್ನು ಮತ್ತು ಜೂನ್ ಅಂತ್ಯದೊಳಗೆ ನಾವು ಮುಕ್ತಾಯ ಮಾಡಿ ಪ್ರತಿ ಮಂತು 8% ಇಂಟ್ರೆಸ್ಟ್ ಅಂತ ಹಾಕಬೇಕಾಗಿತ್ತು. ಸರ್ಕಾರ ಅದಕ್ಕೂ ಮತ್ತೆ ಎಕ್ಸಂಪ್ಷನ್ ಕೊಟ್ಟು ಮತ್ತೆ ಒಂದು ತಿಂಗಳು ಮಾಡಿದ್ದಾರೆ. ಈ ತಿಂಗಳು ಅಂತ್ಯದೊಳಗೂ ಕಟ್ಟಿದ್ರು 5% ರಿಬೇಟ್ನ ಕೊಟ್ಟಿದ್ದಾರೆ. ಅದನ್ನು ಸಾರ್ವಜನಿಕರಿಗೆಲ್ಲ ಸದುಪಯೋಗ ಪಡಿಸ್ಕೊಂಡು ಟ್ಯಾಕ್ಸ್ ಕಟ್ಟಿ ನಗರಸಭೆಗೆ ಸಹಕಾರ ಮಾಡಬೇಕು ಅಂತೇಳಿ ನಗರಸಭೆ ಪರವಾಗಿ ಕೇಳ್ಕೊಳ್ತೇನೆ. ಪಟ್ಟಣದ ವ್ಯಾಪ್ತಿಯಲ್ಲಿ ಯಾವ ಶಿಥಿಲವಾಗಿದ್ದಾವೆ ಜನರಲ್ ಆಗಿ ನಾವು ಹೇಳೋದಕ್ಕಿಂತ ಯಾವ ಶಿಥಿಲವಾಗಿದ್ದ ವಾರ್ಡ್ ವೈಸ್ ನಾವು ಅದಕ್ಕೆ ಎಲ್ಲ ನಮ್ಮ ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ದು ಅದೇ ಉದ್ದೇಶಕ್ಕೆ. ಯಾವ ಶಿಥಿಲ ಆಗ್ತದೆ ಅವನ್ನ ಇಮಿಡಿಯೇಟ್ ಆಗಿ ನಾವು ನೋಟಿಸ್ ಕೊಡ್ತೇವೆ. ಇಮಿಡಿಯೇಟ್ ಆಗಿ ಮಳೆಗಾಲ ಇರೋದ್ರಿಂದ ಶಿಥಿಲ ಆಗೋ ವ್ಯವಸ್ಥೆ ಇರೋದ್ರಿಂದ ಖಾಲಿ ಮಾಡ್ಬೇಕಂತ ನೋಟಿಸ್ ಕೊಡ್ತೇವೆ. ಕಮರ್ಷಿಯಲ್ ಆದರೆ ಮನೆಗಳಾಗಿದ್ರೆ ಈ ಬಗ್ಗೆ ಮನೆ ಜಿಲ್ಲಾಧಿಕಾರಿ ಯಾವ ರೀತಿ ಸೂಚನೆ ಕೊಡ್ತಾರೆ ಆ ಪ್ರಕಾರ ಕ್ರಮ ವಹಿಸ್ತೇವೆ. ಇಂತಿನ ವ್ಯವಸ್ಥೆ ಇರೋ ಬಿಲ್ಡಿಂಗ್ಗಳು ಅಧಿಕವಾಗಿದೆ ಮತ್ತು ಈ ಜನಸಾಮಾನ್ಯರ ಪ್ರದೇಶದಲ್ಲಿ ಇಂತಹ ಬಿಲ್ಡಿಂಗ್ ತೆರವುಗೊಳಿಸುವ ಬಗ್ಗೆ ಅಧಿಕಾರಿಗಳು ವೀಕ್ಷ ವಹಿಸುತ್ತಿದ್ದಾರೆ. ಮುಂದೆ ಅಧಿಕಾರಿಗಳು ವಹಿಸಿಕೊಂಡು ತೆರವುಗೊಳಿಸಬೇಕು ಎಂದು ಕೇಳ್ತೀವಿ. ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇಲ್ಲ ಕೊಳ್ಳೇಗಾಲದಲ್ಲಿ ಏನು ಮಾಡ್ತಾ ಇಲ್ಲ ಸರ್. ಸಾಮಾನ್ಯವಾಗಿ ಪುರಸಭೆ ಬರ್ತದೆ ನಗರಸಭೆ ಬರ್ತದೆ ನಗರಸಭೆ ನಗರಸಭೆ ಅಧಿಕಾರಿಗಳು ಯಾರು ಲೈಸೆನ್ಸ್ ರಿನ್ಯೂವಲ್ ಮಾಡ್ಸಕ್ಕೆ ಯಾವ ಅಂಗಡಿಗಳು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಸರ್. ಸಾಮಾನ್ಯವಾಗಿ ಕಾಣ್ತಾ ಇಲ್ಲ. ಸ್ವಚ್ಛತೆ ಕ್ಲೀನಿಂಗ್ ಏನು ಕಾಣ್ತಾ ಇಲ್ಲ. ತುಂಬಾ ಇಲ್ಲಿ ಈ ತುಂಬಾ ಬಿಲ್ಡಿಂಗ್ಗಳೆಲ್ಲ ಸಡಿಲಗೊಂಡಿದೆ. ಅದರಿಂದ ಇಲ್ಲಿ ಕೊಳ್ಳೇಗಾಲದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ವೈನ್ ಸ್ಟೋರ್, ಅಲ್ಲಿ ಸುಮಾರು ಒಂದು 6 ತಿಂಗಳಿಂದ ಎಲ್ಲ ಬಿಲ್ಡಿಂಗ್ ಎಲ್ಲ ಒಳಗಡೆ 100 ಜನ ನುಗ್ತಾರೆ. ಅದರಿಂದ ಬಿಲ್ಡಿಂಗ್ ತುಂಬಾ ಹಳೇದಾಗ್ಬಿಟ್ಟಿದೆ. ಯಾವಾಗ ಆಲ್ಮೋಸ್ಟ್ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ KSRTC ಬಸ್ಸು ಮಾಮೂಲಿ ಬಸ್ಗಳೆಲ್ಲ ತಿರುಗಾಡ್ತವೆ. ಈಗ 6 ತಿಂಗಳಿಂದ ಒಂದು ಸಾವಾಯ್ತು. ಯಾರು ಮುಂದೆ ಕಾಮಗಾರಿಗಳು ಅವ್ರು ಯಾರು ಬಂದು ಮಾತಾಡ್ತಾ ಇಲ್ಲ. ಯಾವ ಅಧಿಕಾರಿಗಳಿದ್ರು ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಇಲ್ಲಿ. ಆದ್ರಿಂದ ಯಾರು ರೆಸ್ಪಾನ್ಸ್ ಮಾಡ್ಕೊಂಡು ಆದಷ್ಟು ಬೇಗ ಸ್ವಲ್ಪ ರೋಡು ಅದೆಲ್ಲ ಅದರಲ್ಲಿ ರೆಡಿ ಮಾಡಿಸ್ಬೇಕು ಅಂತ ಬಾರ್ದು. ಈಗ ಹಳೆ ಬಿಲ್ಡಿಂಗ್ಗಳ ಬಗ್ಗೆ ಈಗ ನಗರಸಭೆಯವರು ಯಾರು ಕಾನೂನು ತಗೋತಾ ಇಲ್ವಾ ಸರ್? ಯಾರು ತಗೊಳಲ್ಲ ಸರ್. ಈಗ ಲೈಸೆನ್ಸ್ ಇಲ್ಲದಂತೆ ನಗರಸಭೆಯವರು ಇಲ್ಲಿ ಯಾವ ಲೈಸೆನ್ಸ್ ಏನು ಕೊಟ್ಟಿಲ್ವಾ ಅಂಗಡಿಗಳಿಗೆ? ಸರ್ ಕೊಟ್ಟಿದಾರೋ ಗೊತ್ತಿಲ್ಲ, ಅದು ನಮಗ್ ಗೊತ್ತಿಲ್ಲ ಸರ್. ಕೊಟ್ಟಿದ್ರೆ ಬೇಕಾದ್ರೆ ನಮಗ್ ಗೊತ್ತಾ? ಕೊಟ್ಟಿದ್ರೆ ಬೇಕಾದ್ರೆ ಹೇಳ್ಬೋದು. ಕೊಟ್ಟಿದ್ದಾರೆ ಕಣ್ಣು ಮುಚ್ಕೊಂಡು ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ನೀವ್ ಹೇಳೋದು. ಈಗ ಅಂದ್ರೆ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡಲ್ಲೇ ಓಡಾಡೋ ಅಧಿಕಾರಿಗಳು ಯಾರಲ್ಲ? ಅಲ್ಲಿ ಯಾವ ಸುಮಾರು ಜನ ಅಧಿಕಾರಿಗಳವ್ರೆ ಸರ್. ಅವ್ರು ಯಾರು ಏನ್ ರೆಸ್ಪಾನ್ಸ್ ಮಾಡಲ್ಲ. ಅವ್ರವ್ರ ಮಾಡ್ಕೊಂಡು ಅವ್ರವ್ರೆ. ಈಗ ಒಂದು 6 ತಿಂಗಳ ಹಿಂದ್ಗಡೆ ಫುಲ್ಲು ಟ್ರಾಫಿಕ್ ಜಾಮ್ ಆಯ್ತು. ಅಲ್ಲಿಂದ ಕಟ್ಟಾಗ್ಬೇಕಾದ್ರೆ ಅಲ್ಲೊಬ್ಬ ಯಾರೋ ಅಮಾಯಕ ಕುಡಿದ ಬಂದ, ಬಿದ್ದ, ಅಲ್ಲಿ ನಡಕ ಹೋಗಿ ಬಿದ್ದು ಡೆತ್ ಆಯ್ತು. ಅಲ್ಲಿ ಯಾರು ರೆಸ್ಪಾನ್ಸ್ ತಗೊಳ್ಳಿಲ್ಲ. ಇನ್ನೊಂದು ಹುಡುಗ ಒಬ್ಬ ಕುಡಿದ್ಬಿಟ್ಟು ಅಲ್ಲೇ ಒಬ್ರು ಕೃಷ್ಣಂಗ್ ಆಡ್ತಾನೆ. ಅವನು ಪಲ್ಟಿ ಹೊಡೆದು ಮುಖ ಮುಚ್ಚಿ ಎಲ್ಲ ಚಚ್ಕೊಂಡು ಅದೇ ಸಿದಿನ ಆಯ್ತು. ಆಗ ಯಾರು ರೆಸ್ಪಾನ್ಸ್ ತಗೋತಾ ಇಲ್ಲ. ಎಲ್ಲರೂ ರೆಸ್ಪಾನ್ಸ್ ತಗೊಂಡು ದಯವಿಟ್ಟು ಈ ರೋಡ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ಬೇಕಂತ ಕೇಳ್ಬೋದು ಅಷ್ಟೇ. ಏನಂತ ಸರ್? ಇಷ್ಟ ಹೇಳಿ